ಏಷ್ಯನ್ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಇಂದು ಬಿಜೆಪಿ ಯುವ ನಾಯಕ ಚೇತನ್ ಅಂಗಡಿಯವರ 36ನೇ ವರ್ಷದ ಹುಟ್ಟುಹಬ್ಬ ಹಾಗೂ ಮಾನ್ಯ ದಿವಂಗತ ಸುರೇಶ್ ಅಂಗಡಿಯವರ ಜೂನ್ 1 ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಡಾಕ್ಟರ್ ರವಿ ಪಾಟೀಲ್ ಆರ್ಥೋ ಹಾಗೂ ಈಶಾನ್ ಫೌಂಡೇಶನ್ ಸಹಯೋಗದಲ್ಲಿ ಇಂದು ಹಿರೇಬಾಗೇವಾಡಿ ಭಾಗದ ಜನತೆಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಔಷಧಿಗಳ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಾಗೂ ದಿವಂಗತ ಸುರೇಶ್ ಅಂಗಡಿಯವರ ಹುಟ್ಟೂರು ಕೆಕೆ ಕೊಪ್ಪ ಗ್ರಾಮದ ಪ್ರೌಢಶಾಲೆಯಲ್ಲಿ ಮಾಜಿ ಕೇಂದ್ರ ಸಚಿವ ದಿವಂಗತ ಸುರೇಶ್ ಅಂಗಡಿಯವರ ಭಾವಚಿತ್ರಕ್ಕೆ ಪೂಜೆ ಹಾಗೂ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಗಳ ಆಯೋಜನೆ ಬಗ್ಗೆ ಬಿಜೆಪಿ ಯುವ ನಾಯಕ ಚೇತನ್ ಅಂಗಡಿ ಅಭಿಮಾನಿಗಳು ನಮ್ಮ ನ್ಯೂಸ್ ಸಂಘದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರ ಸಂವಾದದಲ್ಲಿ ಮಾತನಾಡಿದರು. ಕೆಕೆ ಕೊಪ್ಪ ಗ್ರಾಮದ ತಾನು ಕಲಿತ ಸರ್ಕಾರಿ ಪ್ರೌಢಶಾಲೆಗೆ ಮುಂಬರುವ ದಿನದಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳ ತೆಗೆದುಕೊಂಡು ಬರುವುದಕ್ಕೆ ನಾನು ಬದ್ಧನಾಗಿದ್ದೇನೆ ಎಂದು ಬರ್ತ್ಡೇ ಬಾಯ್ ಚೇತನ್ ಅಂಗಡಿ ಹೇಳಿದ್ದಾರೆ. ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ನಾನಿವತ್ತು ಒಂದು ರೀತಿ ಬೆಳಗಾವಿ ಜಿಲ್ಲೆಯ ಒಂದು ರೀತಿ ಹೈ ವೋಲ್ಟೇಜ್ ಕ್ಷೇತ್ರ, ವಿಶೇಷವಾಗಿ ಹೈ ವೋಲ್ಟೇಜ್ ತಾಲೂಕು ಅಂದರೆ ತಪ್ಪಾಗಲಾರದು, ಬೆಳಗಾವಿ ಗ್ರಾಮೀಣ ಒಂದು ರೀತಿ ಕ್ಷೇತ್ರಕ್ಕೆ ಬಂದಿದ್ದೀನಿ. ವಿಶೇಷವಾಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅತ್ಯಂತ ಜನಪ್ರಿಯವಾಗಿ ಬಿಜೆಪಿ ಪಕ್ಷದಿಂದ ಸಾಕಷ್ಟು ಹೆಸರುವಾಸಿಯಾಗಿರ್ತಕ್ಕಂಥವ್ರು ಚೇತನ್ ಅಂಗಡಿಯವರು. ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಾಕಷ್ಟು 36ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸಾಕಷ್ಟು ಒಂದು ರೀತಿ ಸಮಾಜಮುಖಿ ಕೆಲಸಗಳನ್ನು ಹಾಕೊಂಡಿದ್ದಾರೆ. ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತೆ ಔಷಧಿಗಳ ವಿತರಣೆ, ಹೀಗೆ ಮತ್ತೆ ಸಾಕಷ್ಟು ಸೆಮಿನಾರ್ ಕಾರ್ಯಕ್ರಮಗಳನ್ನ ಸಾಕಷ್ಟು ಹಮ್ಮಿಕೊಂಡಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಹಿರೇಬಾಗೇವಾಡಿ ಮತ್ತೆ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಸ್ಥರು ಸರದಿಯಾಗಿ ಬಂದು ಆ ಒಂದು ಉಚಿತ ತಪಾಸಣೆಯಲ್ಲಿ ಪಾಲ್ಗೊಳ್ತಾವ್ರೆ. ವಿಶೇಷವಾಗಿ ಮಾದರಿ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಈ ಬಗ್ಗೆ ಸ್ವತಃ ಇಲ್ಲಿರ್ತಕ್ಕಂಥ ಆಯೋಜಕರು ಏನ್ ಹೇಳ್ತಾರೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಹೇಳಿ ಸರ್, ನಿಮ್ಮ ಹೆಸರು? ಮಂಜುನಾಥ್ ಕುಂಬಾರ್ ಅಂತ, ಮಾಜಿ ಎಸಿ ಸದಸ್ಯರು. ಇವತ್ತಿನ ದಿವಸ ನಮ್ಮ ಮೆಚ್ಚಿನ ನಾಯಕರಾದ ಚೇತನ್ ಅವರ ಹುಟ್ಟುಹಬ್ಬವನ್ನು ಎಲ್ಲಾ ಅಭಿಮಾನಿ ಬಳಗ ವತಿಯಿಂದ ಆಚರಿಸುತ್ತಿದ್ದಾವೆ. ಅದೇ ರೀತಿಯಾಗಿ ಹೆಲ್ತ್ ಚೆಕಪ್ ಅನ್ನೋದು ಎಲ್ಲರಿಗೂ ಒಂದು ಹೆಲ್ತ್ ಚೆಕಪ್ ಅನ್ನೋದು ಏನಿರ್ತೈತಿ, ಎಲ್ಲರಿಗೂ ಆರೋಗ್ಯ ಮುಖ್ಯ ಸಂಬಂಧ ಅನ್ನೋರು ಏನಂತಂದ್ರು ಎಲ್ಲರಿಗೂ ಒಂದು ಏನಾರ ಒಂದು ಸಹಾಯ ಮಾಡೋಣ ಅಂತಂದ್ರು. ಸಿದ್ದಣ್ಣ ಹೇಳಿದಂಗ ನಾವು ಬುಕ್ ಆಗ್ಲಿ ಪೆನ್ ಆಗ್ಲಿ ಇದೇ ರೀತಿ ವರ್ಷ ಮಾಡ್ಕೊಂತ ಬಂದಿದ್ವಿ. ಈ ವರ್ಷ ಏನಾಯ್ತು, ನಾವು ಹೆಲ್ತ್ ಚೆಕಪ್ ಮಾಡೋದ್ರಿಂದ ಆರೋಗ್ಯವಂತರು ಇರ್ಲಿ ಅನ್ನೋ ಸಂಬಂಧ ನಾವು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಮುಂದಿನ ಭವಿಷ್ಯದಲ್ಲಿ ದೇವರು ಒಳ್ಳೇದ್ ಮಾಡ್ಲಿ ಅಂತ ಕೆಲಸ ಒಂದೆರಡು ಮಾತು ಸರ್. ನಮಸ್ತೆ, ಹೇಳಿ ಸರ್, ತಮ್ಮ ಹೆಸರು? ನನ್ನ ಹೆಸರು ಸಿದ್ದಪ್ಪ ಹುಕ್ಕೇರಿ, ಗ್ರಾಮ ಪಂಚಾಯತ್ ಸದಸ್ಯರು, ಹಿರೇಬಾಗೇವಾಡಿ. ಇವತ್ತಿನ ದಿವಸ ಹಿರೇಬಾಗೇವಾಡಿಯಲ್ಲಿ ನಮ್ಮ ಯುವ ನಾಯಕರು ಆದಂತ ಶ್ರೀ ಚೇತನಣ್ಣ ಅಂಗಡಿಯವರು ತಮ್ಮ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಲ್ಲಿ ಒಂದು ಆರೋಗ್ಯ ಶಿಬಿರವನ್ನ ಉಚಿತವಾಗಿ ಏರ್ಪಡಿಸಿದ್ದಾರೆ. ಅದರ ಜೊತೆಗೆ ವಿಜಯ ಹಾಸ್ಪಿಟಲ್ನವರು ಕೈ ಜೋಡಿಸಿಕೊಂಡು ಇಲ್ಲಿ ಬಂದಂತ ಎಲ್ಲ ಆರೋಗ್ಯವನ್ನ ತಪಾಸಣೆ ಮಾಡಿ ಒಳ್ಳೆಯ ಒಂದು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಚೇತನಣ್ಣ ಅಂಗಡಿಯವರ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ಹಲವಾರು 4-5 ವರ್ಷಗಳಿಂದ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ಸಮವಸ್ತ್ರ ಕೊಡ್ಬೋದು, ಆಮೇಲೆ ಉಚಿತವಾಗಿ ಪಾಠಿ ಪುಸ್ತಕ ನೋಟ್ಬುಕ್ ಅನ್ನು ಕೊಡೋದು, ಹಾಗೆ ಆರೋಗ್ಯವನ್ನು ಎಲ್ಲ ಶಿಬಿರವನ್ನ ಏರ್ಪಡಿಸಿ ಹಲವಾರು ಕಾರ್ಯಕ್ರಮ ಮಾಡಿದ್ದಾರೆ. ಅದೇ ರೀತಿ ಶಿಕ್ಷಣ ಪ್ರೇಮಿಗಳು ಹೌದು, ಅದೇ ರೀತಿ ಕ್ರೀಡಾ ಪ್ರೇಮಿಗಳು ಹೌದು. ಕ್ರೀಡಾ ಪ್ರೇಮಿಗಳಿಗೆ ಎಲ್ಲ ಉಚಿತವಾಗಿ ಅವರಿಗೆ ಸಮವಸ್ತ್ರವನ್ನು ನೀಡಿ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡಿದ್ದಾರೆ. ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಅವರು ಒಂದು ಹುಟ್ಟುಹಬ್ಬವನ್ನ ವಿಶೇಷ ರೀತಿಯಲ್ಲಿ ಆಚರಿಸ್ಕೊಳ್ತಾ ಇದ್ದಾರೆ. ಅವರಿಗೆ ನಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅವರ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಹಿರೇಬಾಗೇವಾಡಿಯಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಎಷ್ಟೋ ಜನರು ಇವರು ಆರೋಗ್ಯ ತಪಾಸಣೆಯನ್ನು ಮಾಡಿಕೊಂಡ್ರು. ಅವರಿಗೆ ನಾವು ಎಲ್ಲರೂ ಚಿರಋಣಿಯಾಗಿದ್ದೇವೆ. ಮತ್ತು ಅಂಗಡಿ ಕುಟುಂಬದ ಬಗ್ಗೆ ನನ್ನ ಹೆಸರು ರಾಜು ಅರಳಿಕಟ್ಟಿ. ಹೇಳಿ ಸರ್. ಚೇತನ್ ಅಂಗಡಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಇಟ್ಕೊಂಡಿದ್ದೀವಿ. ಅವರಿಗೆ ದೇವರ ಆರೋಗ್ಯ ಸಂಪತ್ತು ಎಲ್ಲ ಕೊಡ್ಲಿ ಅಂತ ನಾವು ವಿನಮ್ರತೆಯಿಂದ ಕೇಳ್ಕೊಳ್ತೀವಿ. ಅಲ್ಲ, ಈಗ ಇನ್ನೊಂದು ಇದೇ ಸಂದರ್ಭದಲ್ಲಿ ಪ್ರೌಢಶಾಲೆಯ ಶಿಕ್ಷಕರು ಹಾಗೂ ಕಾಲೇಜು ಪ್ರಾಚಾರ್ಯರ ವತಿಯಿಂದ ಚೇತನ್ ಅಂಗಡಿಯವರನ್ನ ಸನ್ಮಾನ ಮಾಡಲಾಗಿದೆ. ಒಟ್ಟಾರೆ ಸಮಾಜದ ಪರ ಕಾರ್ಯಕ್ರಮಗಳ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡ ಚೇತನ್ ಅಂಗಡಿಯವರ ಪ್ರಯತ್ನಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.